ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತ್ರಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ್, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ನಮಸ್ಕಾರ, ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ವಿಧಾನಸಭಾಧ್ಯಕ್ಷ ಪೀಠಕ್ಕೆ ಅಗೌರವ, 18 ಬಿಜೆಪಿ ಶಾಸಕರ ಅಮಾನತಿಗೆ ಸಮರ್ಥನೆ, ಹನಿ ಟ್ರ್ಯಾಪ್ ತನಿಖೆಗೆ ಸರ್ಕಾರ ಸಿದ್ಧ, ಎನ್ಎಸ್ ಬೋಸರಾಜು. ಎಪಿಎಂಸಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ, ದುಶ್ಚಟಗಳಿಂದ ದೂರವಾಗಲು ಕ್ರೀಡೆಗಳು ಸಹಕಾರಿ, ಡಾಕ್ಟರ್ ಶಿವರಾಜ್ ಪಾಟೀಲ್. ಕವಿ ಸಿದ್ದಲಿಂಗಯ್ಯ ಬದುಕು ಬರಹ ಕುರಿತು ವಿಚಾರ ಸಂಕಿರಣ, ಸಿದ್ದಲಿಂಗಯ್ಯ ಸಾಹಿತ್ಯದಲ್ಲಿ ಕೊಡುಗೆ, ಜಿಲ್ಲೆ ಪಾತ್ರ ಮಹತ್ವದ್ದು, ಬಾಬು ಭಂಡಾರಿಗಲ್. ನಗರದ ವಿವಿಧ ರಸ್ತೆಗಳಲ್ಲಿ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ, ಎಸ್ಪಿ ಪುಟ್ಟಮಾದಯ್ಯ ಭೇಟಿ, ಪಾದಾಚಾರಿ ಒತ್ತುವರಿ ತೆರವುಗೊಳಿಸಲು ವಾರದ ಗಡುವು. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಹುತಾತ್ಮ ದಿನದ ಅಂಗವಾಗಿ ಶ್ರಮದಾನ. ರೈಲು ಹತ್ತಲು ಹೋಗಿ ಪ್ರಯಾಣಿಕ ಕಾಲು ನುಜ್ಜಗುಜ್ಜು. ಈಗ ವಾರ್ತೆಗಳ ವಿವರ. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕರು ಸಭಾಪತಿಗಳಿಗೆ ಮಾಡಿದ ವೈಯಕ್ತಿಕ ಅಗೌರವ ಮಾತ್ರವಲ್ಲದೆ ಪೀಠಕ್ಕೆ ಮಾಡಿದ ಅಗೌರವವಾಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾರು ಕೂಡ ಈ ರೀತಿಯಾಗಿ ಮಾಡಬಾರದು ಹಾಗೂ ಆ ಪಕ್ಷ ಈ ಪಕ್ಷ ಎನ್ನದೆ ಯಾರ ಹೆಸರನ್ನು ಹೇಳದೆ ಸ್ಪೀಕರ್ 18 ಶಾಸಕರನ್ನು ಅಮಾನತು ಮಾಡಿರುವುದು ಸ್ಪೀಕರ್ ಅವರ ನಿರ್ಣಯವಾಗಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ಅವರಿಂದು ತಮ್ಮ ನಿವಾಸದಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ವಿಧಾನಮಂಡಲಕ್ಕೆ ತನ್ನದೇ ಆದ ನಿಯಮಗಳಿವೆ. ಶಾಸಕರಾಗಲಿ ಅಥವಾ ಸರ್ಕಾರವಾಗಲಿ ಆ ನಿಯಮಗಳನ್ನು ಪಾಲಿಸಲೇಬೇಕು. ವಿಧಾನಮಂಡಲವು ವಿಧಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ವಿಧಾನಸಭೆಯ ಸಭಾಪತಿಗಳ ನಿಯಂತ್ರಣದಲ್ಲಿರುತ್ತದೆ. ವಿಧಾನಮಂಡಲದ ಒಳಗೆ ನಡೆದ ಘಟನೆ ಪೀಠಕ್ಕೆ ತೋರಿದ ಅಗೌರವವಾಗಿದೆ ಎಂದರು. ವಿಧಾನಸಭೆಯ ನಿಯಮಗಳನ್ನು ಗಾಳಿಗೆ ತೂರುವುದು ಸರಿಯಲ್ಲ. ಯಾರು ಕೂಡ ಹಾಗೆ ಮಾಡುವಂತಿಲ್ಲ. ನಿಯಮಗಳನ್ನು ಉಲ್ಲಂಘಿಸುವುದು ಅಗೌರವ ತೋರುವುದು, ಸಂವಿಧಾನಕ್ಕೆ ಮಾಡಿದ ಅಪಪ್ರಚಾರವಾಗುತ್ತದೆ. ಸಭಾಪತಿಗಳ ಪೋಡಿಯಂ ಬಳಿ ಹೋಗಿ ಅಶಿಸ್ತಿನಿಂದ ವರ್ತಿಸಬಾರದು. ಇತಿಹಾಸದಲ್ಲಿ ಈ ರೀತಿಯ ಘಟನೆಗಳು ಹಿಂದೆಂದೂ ನಡೆದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಆರ್ ಅಶೋಕ್ನಂತಹ ಜವಾಬ್ದಾರಿಯುತ ರಾಜಕಾರಣಿ ಈ ರೀತಿಯಾಗಿ ನಡೆದುಕೊಂಡಿರುವುದು ಸರಿಯಲ್ಲ. ಕಾಂಗ್ರೆಸ್ ಶಾಸಕರನ್ನು ತಳ್ಳುವಂತಹ ವಿಡಿಯೋಗಳು ಈಗಾಗಲೇ ಕಾಣಿಸಿಕೊಂಡಿವೆ. ವಿಜಯೇಂದ್ರ ಅವರು ಈ ಘಟನೆಯ ಬಗ್ಗೆ ಹೇಳಿಕೆಗಳನ್ನು ನೀಡುತ್ತಿದ್ದು, ವಿಜಯೇಂದ್ರ ಅವರನ್ನು ಅವರ ಪಕ್ಷದವರೇ ಒಪ್ಪುತ್ತಿಲ್ಲ. ಅವರನ್ನು ಬಚ್ಚಾ ಎಂದು ಕರೆಯುತ್ತಾರೆ. ರಾಜಕೀಯ ಎಂದರೇನು ಅಂತ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ವಿಜಯೇಂದ್ರ ಅವರನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಅಗತ್ಯ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಅಥವಾ ಜನರಿಗಾಗಲಿ ಇಲ್ಲ ಎಂದು ತಿಳಿಸಿದರು. ಸತೀಶ್ ಜಾರಕಿಹೊಳಿ ಕೇವಲ ಅಷ್ಟು ಜನರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಎಂದು ಹೇಳುತ್ತಿದ್ದು, ಯಾರು ಎಂದು ಹೇಳುತ್ತಿಲ್ಲವಲ್ಲ. ಹನಿ ಟ್ರ್ಯಾಪ್ ಮಾಡುವವರು ಈ ಪಾರ್ಟಿ ಆ ಪಾರ್ಟಿ ಎಂದು ನೋಡುವುದಿಲ್ಲ. ಮಂತ್ರಿಗಳನ್ನು ಟಾರ್ಗೆಟ್ ಮಾಡುತ್ತಾರೆ. ಅವರನ್ನು ಕಂಡುಹಿಡಿಯುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಕ್ರಮವನ್ನು ಸರ್ಕಾರದಿಂದ ತೆಗೆದುಕೊಳ್ಳಲಾಗುತ್ತದೆ ಎಂದು ಹೇಳಿದರು. ಗೃಹ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ತನಿಖೆ ನಡೆಸುವುದಾಗಿ ಎರಡೂ ಸದನದಲ್ಲಿ ಭರವಸೆ ನೀಡಿದ್ದಾರೆ. ಯಾರು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಎಂದು ಹೇಳಿಲ್ಲ. ಎಲ್ಲಾ ಪಕ್ಷದವರಿಗೂ ಹನಿ ಟ್ರ್ಯಾಪ್ ಮಾಡುತ್ತಿರುವ ಆರೋಪದ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖೆಗೆ ಸರ್ಕಾರ ಮುಂದಾಗಿದೆ ಎಂದರು. ಸದಾಶಿವನಗರದ ಸಿಡಿ ಫ್ಯಾಕ್ಟರಿ ಬಂದ್ ಆಗಬೇಕೆಂಬ ಘೋಷಣೆಗಳನ್ನು ಕೆಲವು ಶಾಸಕರು ಕೂಗುತ್ತಿದ್ದರು. ಸದಾಶಿವನಗರದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ಪಕ್ಷದವರಿದ್ದಾರೆ. ಯಾರಿಗೆ ಏನು ಬೇಕೋ ಅದನ್ನು ಮಾತನಾಡುತ್ತಾರೆ. ಆದರೆ ವಿಧಾನಸಭೆಯಲ್ಲಿ ಈ ರೀತಿಯ ಘಟನೆಗಳು ನಡೆದಿರುವುದನ್ನು ಖಂಡಿಸಬೇಕು ಎಂದರು. ಬಜೆಟ್ನಲ್ಲಿ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುತ್ತಾ ಸಿಎಂ ಸಿದ್ದರಾಮಯ್ಯ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಎಂಬ ವಿಜಯೇಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಅಲ್ಪಸಂಖ್ಯಾತರು ಜನಸಂಖ್ಯೆಯಲ್ಲಿ 14% ಆದರೆ ಅಲ್ಪಸಂಖ್ಯಾತರಿಗೆ ಎಲ್ಲ ಸೇರಿ 1.1% ಅನುದಾನವನ್ನು ನೀಡಲಾಗಿದೆ. ಮುಖ್ಯವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಬಡವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಸಾಮಾನ್ಯ ವರ್ಗದವರಿಗೂ ಅನುದಾನವನ್ನು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಜನಸಂಖ್ಯಾವಾರು ಕ್ಷೇತ್ರ ವಿಂಗಡಣೆಗೆ ಸಂಬಂಧಿಸಿದಂತೆ ಉತ್ತರ ಭಾರತವನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಾಗುತ್ತಿದ್ದು, ಇದು ಸರಿಯಲ್ಲ. ನಿಯಮಾನುಸಾರ ಕ್ಷೇತ್ರ ವಿಂಗಡಣೆಯಾಗಬೇಕಾಗಿದೆ. ಉತ್ತರ ಭಾರತದಲ್ಲಿ ಜನನ ನಿಯಂತ್ರಣವನ್ನು ಮಾಡಿಲ್ಲ. ಹಾಗಾಗಿ ಹೆಚ್ಚಿನ ಜನಸಂಖ್ಯೆ ಇದೆ.
ಈಗಾಗಲೇ ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗುತ್ತಿದೆ ಎಂಬ ಕೂಗಿದೆ. ಇದು ಮುಂದುವರಿಯುವುದು ಸರಿಯಲ್ಲ. ಈ ಭಾಗಕ್ಕೆ ಯೋಜನೆಗಳೇ ಸಿಗುತ್ತಿಲ್ಲ. ಮುಂದೆ ಲೋಕಸಭಾ ಸದಸ್ಯರ ಸಂಖ್ಯೆಯು ಕಡಿಮೆಯಾದರೆ ದಕ್ಷಿಣ ಭಾರತ ಇನ್ನಷ್ಟು ಅಭಿವೃದ್ಧಿ ವಂಚಿತವಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಯಾರು ಸಮಾಧಾನ ಅಸಮಾಧಾನ ಎಂಬ ಪ್ರಶ್ನೆ ಇಲ್ಲ. ವಿಧಾನಮಂಡಲಕ್ಕೆ ಇವತ್ತು ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ಯಾರೇ ಇರಲಿ ಅಲ್ಲಿ ಸದಸ್ಯರಾಗಿರ್ತಕ್ಕಂಥವ್ರು ಮತ್ತು ಸರ್ಕಾರ ಆ ನಿಯಮಗಳ ನಾವು ಪಾಲಿಸಲೇಬೇಕಾಗ್ತದೆ. ಅಲ್ಲಿ ವಿಧಾನಮಂಡಲದಲ್ಲಿ ನಮಗೆ ಸರ್ಕಾರಕ್ಕೆ ಸಹಿತ ಯಾವುದೇ ಸ್ಪೆಸಿಫಿಕ್ಕಾಗಿ ಅಧಿಕಾರ ಇರೋದಿಲ್ಲ. ವಿಧಾನ ಪರಿಷತ್ತಿನ ಅಧ್ಯಕ್ಷರು, ವಿಧಾನಸಭೆ ಸಭಾಪತಿಗಳು ಇಬ್ಬರು ಅವ್ರ ಕಂಟ್ರೋಲ್ನಾಗಿರ್ತದೆ. ಅಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ರೀತಿಯಾದಂಥ ಮತ್ತು ವಿಧಾನ ಮಂಡಲದಲ್ಲಿ ಏನು ಒಳಗಡೆ ನಡೀತದೆ ಅದು ಯಾರೂ ವೈಯಕ್ತಿಕವಾಗಿ ಅಗೌರವ ತೋರಿಸ್ದಂಗೆಲ್ಲ ಅದು ಅಗೌರವ ಪೀಠಕ್ಕೆ ಮಾಡಿರ್ತಕ್ಕಂಥ. ಈಗ ಅನೇಕ ರೀತಿಯಾದಂಥ ಚರ್ಚೆಗಳು ನಡೀತವೆ. ಅಲ್ಟಿಮೇಟ್ಲಿ ನಮ್ಮ ವಿಧಾನ ಪರಿಷತ್ತು ಸಭಾಪತಿಗಳು ನಿಂತರೆ ಅಂದರೆ ಮುಖ್ಯಮಂತ್ರಿಗಳಲ್ಲಿ ನಾವಿರಲಿ ಸಚಿವರಲ್ಲಿ ಎಲ್ಲರೂ ಕುಂದರೇಬೇಕು, ಇಮಿಡಿಯೇಟ್ಲಿ ಎದ್ದುಕೊಳ್ಳಿ. ಅದರಾಗೆ ವಿಧಾನಸಭೆಯಲ್ಲೂ ನಡೀತಿದೆ. ಆ ರೀತಿಯಾದಂಥ ಒಂದು ನಿಯಮಗಳಲ್ಲಿದೆ. ಆ ನಿಯಮಗಳನ್ನ ತೋರಿ ನಾವು ಯಾವುದೇ ಮಾಡಬಾರ್ದು. ಅದು ಸಂವಿಧಾನಕ್ಕೆ ಅಪಚಾರ ಮಾಡಿದಂಗೆ ಆಗ್ತದೆ. ಅನೇಕ ರೀತಿಯಾದ ಘಟನೆಗಳು ಯಾರು ಪೋಡಿಯಂ ಹತ್ರಕ್ಕೆ ಹೋಗಿ ಮಾಡಿರ್ತಕ್ಕಂಥ ಘಟನೆಗಳು ಎಲ್ಲೋ 1-2 ಸಂದರ್ಭದಲ್ಲಿ ಆಗಿರಬೇಕು. ಈ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಈ ರೀತಿಯಾದಂಥ ರೀತಿ ಆಗಿರಲಿಲ್ಲ. ಅದು ವಿರೋಧ ಪಕ್ಷ ನಾಯಕರು ಅಶೋಕ್ ಅಂತ ಜವಾಬ್ದಾರಿಯುತವಾಗಿದ್ದು ಹಿಂದಕ್ಕೆ ಅವರು ಗೃಹ ಇಲಾಖೆ ಸಚಿವರಾಗಿದ್ದರು ಮತ್ತು BDA ಸಚಿವರಾಗಿದ್ದರು. ಅವರು ಮೆಂಬರನ್ನು ದುಬ್ತಾ ಇದ್ದಾರೆ ಮೇಲಕ್ಕೆ. ಎಲ್ಲ ವೀಡಿಯೋಗಳು ನೋಡಿದ್ವಿ ನಾವು. ಇವೆಲ್ಲ ವೀಡಿಯೋಗಳು ನೋಡಿದ ನಂತರ ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ನೋಡಿದ ನಂತರ ಸ್ಪೀಕರ್ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ವೈಯಕ್ತಿಕವಾಗಿ ಅಲ್ಲಿ ಸಭಾಪತಿಗಳಾಗಲಿ ಇಲ್ಲ ಅಧ್ಯಕ್ಷರಾಗಲಿ ವೈಯಕ್ತಿಕವಾಗಿ ಅಗೌರವ ಮಾಡೋದು ಒಂದು ಬೇರೆ, ಪೀಠಕ್ಕೆ ಅಗೌರವ ಮಾಡೋದು ಬೇರೆ. ಇದು ಪೀಠಕ್ಕೆ ಅಗೌರವ ಮಾಡಿದಂಗೆ ನೋಡಿದ್ರಲ್ಲ, ಪೇಪರ್ಸ್ ಎಲ್ಲ ಅವ್ರ ತಲೆ ಮೇಲೆ ಬಂದು ಬಿದ್ದಾವೆ, ಅವ್ರ ಕಣ್ಣಿನ ಮೇಲೆ ಬಿದ್ದಾವೆ. ಅದು ಪೀಠಕ್ಕೆ ಮಾಡಿರ್ತಕ್ಕಂಥ ಅಗೌರವ. ಆ ರೀತಿಯಾಗಿ ಯಾರು ನಡೆದುಕೊಳ್ಬಾರ್ದು, ಮಾಡಿದ ತಪ್ಪು ಮತ್ತು ಮುಂದೆ ಈ ರೀತಿ ಆಗಬಾರ್ದು ಎಂಬ ಉದ್ದೇಶಕ್ಕಾಗಿ ಅವರು ವಿಧಾನಸಭಾ ಅಧ್ಯಕ್ಷರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ನೋಡಿ, ವಿಜಯೇಂದ್ರ ರಾಜಕಾರಣ ಅಂತೇಳಿ ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವಿಜಯೇಂದ್ರ ಅವರಪ್ಪ ಅಧಿಕಾರದಲ್ಲಿದ್ದಾಗ ಆತ ಮಾಡಿರ್ತಕ್ಕಂಥ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಮಾಡಿರ್ತಕ್ಕಂಥ ವ್ಯವಹಾರಗಳಲ್ಲಿ ಇವತ್ತು ಅಧ್ಯಕ್ಷರಾದ ಮೇಲೆ ಅವ್ರ ಪಾರ್ಟಿಯವರು ಒಪ್ತಾ ಇಲ್ಲ. ಅವ್ರು ಬೇರೆ ನಮಗೇನು ಹೇಳ್ತಾರೆ ಪಾಠ, ಅವ್ರ ಪಕ್ಷದವ್ರು ಯಾರು ಒಪ್ತಾ ಇಲ್ಲ. ಅವ್ರು ಬಚ್ಚ ಅಂತ ಹೇಳ್ತಾರೆ, ಅವ್ರಿಗೇನು ರಾಜಕೀಯನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರ ಪಾರ್ಟಿಯವರೇ ಮುಖಂಡರು ಸೀನಿಯರ್ಸ್ ಹೇಳೋ ಕಾಲಕ್ಕೆ ನಾವು ಅವ್ರ ಬಗ್ಗೆ ಅಂತ ಅದು ಜನರು ಯಾರು, ಈ ರಾಜ್ಯದ ಜನರು ಯಾರು ಗಂಭೀರವಾಗಿ ತೊಗೊತಾರೆ ಅವ್ರನ್ನ. ಅವ್ರು ಮಾತಾಡೋದಕ್ಕೆ ಅರ್ಥ ಇಲ್ಲ. 25 ಸಾಲ ಹೇಳಿದರು ಸಿದ್ದರಾಮಯ್ಯ ನಾಳೆ ರಾಜೀನಾಮೆ ಮಾಡ್ತಾನೆ, ವಾರದಾಗ ಮಾಡ್ತಾನೆ, ಬೆಳಗಾಂ ಹೋಗೋದ್ರಾಗ ಮಾಡ್ತಾನೆ, ಬೆಳಗಾಂ ಆದ್ಕೊಳ್ಳೆ ಮಾಡ್ತಾನೆ. ಈ ರೀತಿಯಾಗಿ ಅವ್ರು ಯಾರಾದರೂ ಒಬ್ಬ ಅಧ್ಯಕ್ಷರಾಗಿದ್ದರು, ಒಬ್ಬ ನ್ಯಾಷನಲ್ ಪಕ್ಷಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಏನಾದರೂ ಮಾತಾಡಿದ್ರೆ ಅದು ಗಾಂಭೀರ್ಯದಿಂದ ಇರಬೇಕು. ಅದಕ್ಕೆ 1 ಸಲ 2 ಸಲ ಮಾತಾಡಿದೆ ಯಾವುದೋ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ ಅವ್ರು ಏನೈತೆ ಅವರು ಅದಕ್ಕೆ ಅವ್ರ ಪಾರ್ಟಿಯವರೇ ಅವ್ರನ್ನ ಭಾಳ ಲೈಟಾಗಿ ತೊಗೊಂಡಿದ್ರು. ಅದಕ್ಕೆ ಅವ್ರು ಬಚ್ಚ ಇದ್ದಾರೆ ಅಂತೇಳಿ ಅವ್ರ ಪಾರ್ಟಿಯವರು ಓಪನ್ನಾಗಿ ಹೇಳ್ತಾರೆ. ಹೈಕಮಾಂಡ್ ಮುಂದೆ ಹೇಳ್ಯಾರ, ಪೇಪರ್ಗಳಿಗೆ ಹೇಳ್ಯಾರ, ಎದುರುಗಡೆ ಹೇಳ್ಯಾರ, ನಿಮ್ಮ ಚಾನಲ್ ಮುಂದೆ ಹೇಳ್ಯಾರ. ಅಂಥದ್ದು ನಾವೇ ಗಂಭೀರ ತಗೋಬೇಕು. ಯುವಕರು ಯಾವುದೇ ದುಶ್ಚಟಗಳಿಗೆ ಮಾರು ಹೋಗದಂತೆ ಅವರನ್ನು ಸರಿ ದಾರಿಗೆ ತರಲು ಕ್ರೀಡೆಗಳು ಅಗತ್ಯವಾಗಿವೆ. ಯುವಕರಿಗೆ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಆಯೋಜಿಸಿರುವುದು ಅತ್ಯಂತ ಸಂತಸದ ವಿಚಾರವಾಗಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ APMC ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಜಲಾಲ್ ನಗರ PSR ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಚಾಲನೆ ನೀಡಿ ಮಾತನಾಡಿದರು. ಸಾಮಾಜಿಕ ಕಾರ್ಯಗಳು ಹಾಗೂ ಯುವಕರಿಗೆ ಪ್ರೇರಣೆಯಾಗುವಂತಹ ಕಾರ್ಯಕ್ರಮಗಳನ್ನು ಮಾಡಲು ಮನಸ್ಸಿನ ಇಚ್ಛಾಶಕ್ತಿ ಅತಿ ಮುಖ್ಯವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಮತ್ತು ಯುವಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕ್ರೀಡಾಕೂಟಗಳನ್ನು ಆಯೋಜಿಸಬೇಕು ಎಂದರು. ಯುವಕರು ನಮ್ಮ ಸಂಕೇತ್ ಅವರು ಅನೇಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಎಲ್ಲ ಯುವಕರನ್ನು ಯಾವುದೇ ದುಶ್ಚಟಗಳಿಗೆ ಮಾರು ಹೋಗದಂತೆ
ಆಟದಲ್ಲೋ ಇಲ್ಲ ಇನ್ಯಾವುದರಲ್ಲೋ ಮಗ್ನ ಮಾಡಿ ಅವರು ಅಡ್ಡದಾರಿಗೆ ಹಿಡಿಲಾರ್ದಂಥ ಕೆಲಸ ಮಾಡ್ತಾ ಇರ್ತಾರೆ. ಬಹಳ ಸಂತೋಷ. ಇವತ್ತು ಪೋಗಲ್ ಶ್ರೀನಿವಾಸ್ ರೆಡ್ಡಿ ಅವರು ನಗರಸಭೆ ಸದಸ್ಯರಾಗಿಯೂ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಹಕ್ಕುಪತ್ರ ಕೊಡೋದಾಗ್ಲಿ, ಮನೆಗಳು ಕಟ್ಟಿಸೋದಾಗ್ಲಿ, ಎಲ್ಲ ಕೆಲಸಗಳನ್ನು ಮಾಡಿ ಇವತ್ತು ಜನರಿಗೆ ಹತ್ತಿರವಾಗುವಂತ ಕೆಲಸ ಮತ್ತು ಬಡ ಜನರ ಏಳಿಗೆಗೆ ಬೇಕಾಗುವಂತ ಎಲ್ಲ ಕಾರ್ಯದಲ್ಲಿ ಅವರು ತೊಡಗಿಕೊಂಡು ತಮ್ಮನ್ನೇ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಆ ದೇವರು ಇವ್ರಿಗೆ ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿದ್ದೇನೆ. ಇದೇ ರೀತಿ ಮುಂದೆನೂ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಬೇಡಿಕೊಂಡು, ಇಂಥ ಜನಪರ ಚಟುವಟಿಕೆಗಳು ಮಾಡ್ಬೇಕಂದ್ರೆ ದೊಡ್ಡ ಮನಸ್ಸು ಬೇಕು. ಇವತ್ತು ದುಡ್ಡು ಎಲ್ಲರ ಹತ್ರ ಇರ್ತದೆ, ಆದ್ರೆ ಖರ್ಚು ಮಾಡುವಂತ ಬುದ್ಧಿ ಇರಂಗಿಲ್ಲ. ಆ ಒಂದು ಕೆಲಸ ಮಾಡುವಂತ ಕಾರ್ಯಗಳಲ್ಲಿ ನಮ್ಮ ಶ್ರೀನಿವಾಸ್ ರೆಡ್ಡಿ ಅವರು ಯಾವತ್ತೂ ಮುಂದೆ ಇರ್ತಾರೆ. ಅವರಿಗೆ, ಅವ್ರ ಕುಟುಂಬದವರಿಗೆ ಒಳ್ಳೇದಾಗಲಿ ನಾನು ದೇವರಲ್ಲಿ ಬೇಡಿಕೊಂಡು, ಮುಂದೆ ಒಬ್ಬ ಶಾಸಕನಾಗಿ ಒಬ್ಬ ನಮ್ಮ ಪಕ್ಷದ ನಾಯಕನಿಗೆ ಯಾವ ರೀತಿ ನಾನು ಬೆಂಬಲ ಕೊಡಬೇಕೋ ಆ ರೀತಿಯಲ್ಲಿ ನಾನು ಸಂಪೂರ್ಣ ಈ ಕುಟುಂಬದ ಜೊತೆ ಇರ್ತೇನೆ ಅಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಇದೇ ವೇಳೆ ಮಹಾನಗರ ಪಾಲಿಕೆ ಸದಸ್ಯ NK ನಾಗರಾಜ್ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಯುವಕರಿಗೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ವೃದ್ಧಿಸಲು ಕ್ರೀಡೆಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಎಂದು ತಿಳಿಸಿದರು. ಭಾಗದ ಸದಸ್ಯರಾಗಿ ರಾಯಚೂರಿನ ಹಲವಾರು ಬಡಾವಣೆಗಳಲ್ಲಿ ಅವರದಾದಂಥ ಪ್ರೀತಿ ವಿಶ್ವಾಸವನ್ನು ತೆಗೆದುಕೊಂಡು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯಂತಹ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುತ್ತಾ, ಅದೇ ರೀತಿಯಾಗಿ ಎಲ್ಲ ವಿಷಯದಲ್ಲಿ ನಮ್ಮಂತಹ ತಮ್ಮನವರಿಗೂ ಅವರ ಬೆಂಬಲ ಸೂಚಿಸಿ ಹಲವಾರು ಯಾವುದೇ ಒಂದು ವಿಷಯ ಬಂದಾಗ ನಮ್ಮ ಜೊತೆ ಇದ್ದು, ನಮಗೆ ಸಮಸ್ಯೆಗಳು ಬಂದಾಗ, ಸಣ್ಣ ಪುಟ್ಟ ಜಗಳಗಳಾದಾಗ ಬಡವಣಿಗೆಗಳಿಗೆ ಅಂಥ ಸಮಯದಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣವರು ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಿ, ತಮ್ಮ ಯುವಕರಿಗೆ ಒಂದೇ ನನ್ನ ವಿನಂತಿ, ಇಂತಹ ಕ್ರೀಡೆಗಳು ನಮಗೆಲ್ಲರ ಅಗತ್ಯವಾಗಿದೆ. ಇಂದಿನ ಕಾಲಘಟ್ಟದಲ್ಲಿ ಸಣ್ಣ ಹುಡುಗರಿಗೆ ದೊಡ್ಡ ರೋಗ ಬರ್ತಿದೆ, ಹಾರ್ಟ್ ಅಟ್ಯಾಕು, ಕ್ಯಾನ್ಸರ್, ಇನ್ನೊಂದು. ಯಾಕಂದರೆ ದಿನನಿತ್ಯ ನಾವು ಸೇವಿಸುವಂತಹ ಮದ್ಯಪಾನ ಆಗಿರ್ಬೋದು, ಇನ್ನೊಂದು ಇತರ ಅಂತಹ ತಾವೆಲ್ಲರೂ ಬಲಿಯಾಗದೆ ಇಂತಹ ಒಂದು ದೇಹಕ್ಕೆ ಒಳ್ಳೆಯದಂತಹ ಕ್ರೀಡೆಗಳು ಮತ್ತೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ತಾವೆಲ್ಲರೂ ಆಗಲಿ ಅಂತ ಹೇಳ್ತಾ, ಪೋಗಲ್ ಶ್ರೀನಿವಾಸನ ಕುಟುಂಬಕ್ಕೂ ಇಲ್ಲಿ ಬಂದಂತಹ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಂತ ಹೇಳ್ತಾ ನಾನು ಮಾತು ಮುಗಿಸಿದ್ದೀನಿ. ನಾನು ಬರಮಾಡಿಕೊಂಡು ಸನ್ಮಾನ ಮಾಡಿದ ಪೋಗಲ್ ಶ್ರೀನಿವಾಸ. ಈ ಸಂದರ್ಭದಲ್ಲಿ ಪೋಗಲ್ ಆಂಜನೇಯ, ಪೋಗಲ್ ಸಂಕೇತ್, ಶೇಖರ್ ವಾರದ್ ಸೇರಿದಂತೆ ಜಲಾಲ್ ನಗರ PSR ಕ್ಲಬ್ನ ಪದಾಧಿಕಾರಿಗಳು, ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಕೊಡುಗೆಯಲ್ಲಿ ಜಿಲ್ಲೆಯ ಪಾತ್ರ ಮಹತ್ವದಾಗಿದೆ ಎಂದು ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್ ಹೇಳಿದರು. ನಗರದ ಸರ್ಕಾರಿ ನೌಕರರ ಮನೋರಂಜನಾ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯ SC/ST ನೌಕರರ ಸಮನ್ವಯ ಸಮಿತಿ ಬಸವನಿ ಪ್ರಕಾಶನ ವತಿಯಿಂದ ಹಮ್ಮಿಕೊಂಡಿದ್ದ ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಬದುಕು ಮತ್ತು ಬರಹ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಬಡ ಜನರ ಹಾಗೂ ಶೋಷಿತರ ಬದುಕಿನ ಕುರಿತು ಸಾಕಷ್ಟು ಹಾಡುಗಳನ್ನು ಬರೆದಿದ್ದಾರೆ. ಸಿದ್ದಲಿಂಗಯ್ಯ ಅವರು ಮತ್ತು ಬುಳುಬಂಡೆಪ್ಪ ಅವರು ಒಂದೇ ಮನೋಭಾವದವರು. ಬುಳುಬಂಡೆಪ್ಪ ನೋಡಿದರೆ ಸಿದ್ದಲಿಂಗಯ್ಯ ನೋಡಿದಂತೆ ಭಾಸವಾಗುತ್ತದೆ ಎಂದರು. ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರಾದಾಗ ರಾಯಚೂರಿಗೆ ಆಗಮಿಸಿದ್ದರು. ಬುಳುಬಂಡೆಪ್ಪ, ಚೆನ್ನಣ್ಣ ವಾಲೇಕರ್ ಸೇರಿದಂತೆ ಅವರು ಕನ್ನಡ ಸಾಹಿತ್ಯ ಕುರಿತು ಸಾಕಷ್ಟು ಚರ್ಚೆಗಳು ನಡೆದಿದ್ದವು. 51ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ದಲಿತ ಗೋಷ್ಠಿ ನಡೆಸಲು ಬುಳುಬಂಡೆಪ್ಪ, ಚೆನ್ನಣ್ಣ ವಾಲೇಕರ್ ಅಂದಿನ ಅಧ್ಯಕ್ಷರಿಗೆ ಪತ್ರ ಬರೆದರು. ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ದಲಿತ ಗೋಷ್ಠಿ ನಡೆಸಲು ಬರುವುದಿಲ್ಲವೆಂದು ತಿರಸ್ಕರಿಸಲಾಗಿತ್ತು. ಇದು ಪ್ರಗತಿಪರ ಚಿಂತಕರು ಸೇರಿ ಅಂದು ಎಲ್ಲರೂ ಒಂದಾಗಿ ಸಮ್ಮೇಳನದಲ್ಲಿಯೇ DSS ಸಂಘಟನೆ ಹುಟ್ಟುಹಾಕಿ ಸಮ್ಮೇಳನದ ಎದುರೇ ಕಾರ್ಯಕ್ರಮ ನಡೆಸಲಾಗಿತ್ತು ಎಂದು ನೆನಪಿಸಿಕೊಂಡರು. ಡಾಕ್ಟರ್ ಸಿದ್ದಲಿಂಗಯ್ಯ ಮತ್ತು ಬರಗೂರು ರಾಮಚಂದ್ರಪ್ಪ ಅವರ ಒಳಗೊಂಡ ಸಂಘಟನೆ ಕಟ್ಟಲಿಕ್ಕೆ ಸಾಧ್ಯವಾಯಿತು. ಅಂದಿನ ಸಮ್ಮೇಳನದಿಂದ ರಾಯಚೂರು ಜಿಲ್ಲೆಯ ಹೆಸರು ಮುಂಚೂಣಿಯಲ್ಲಿತ್ತು. ಸಾಹಿತ್ಯ ಕೊಡುಗೆಯಲ್ಲಿ ಜಿಲ್ಲೆಯ ಮಾತ್ರ ಮಹತ್ವದ್ದಾಗಿದೆ ಎಂದರು. ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಬರೆದಿರುವ ಸಾಹಿತ್ಯ ಹಾಡುಗಳು ಗ್ರಾಮೀಣ ಭಾಷೆಯಲ್ಲಿ ರಚಿಸಿರುವುದು ಇದರಿಂದ ಎಲ್ಲರ ಮನ ಮುಟ್ಟುವಂತಿದ್ದವು. ರಾಜ್ಯದಲ್ಲಿ ಅವರು ಬರೆದಿರುವ ಹಾಡುಗಳು ಚಿರಪರಿಚಿತವಾಗಿವೆ. ಜಿಲ್ಲೆಯಲ್ಲಿ ಚೆನ್ನಣ್ಣ ವಾಲೇಕರ್, ಜಂಬಣ್ಣ ಅಮರ್ಚಿಂತ್, ಬೂಳಬಂಡೆಪ್ಪ ಅವರ ಕಾಲಘಟ್ಟದಲ್ಲಿ ಸಾಹಿತ್ಯದ ದಿಕ್ಕನ್ನೇ ಬದಲಿಸಿದರು. ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಬೆಳವಣಿಗೆಯಲ್ಲಿ ಜಿಲ್ಲೆಯ ಕೊಡುಗೆ ಸಾಕಷ್ಟು ಇದೆ ಎಂದು ತಿಳಿಸಿದರು. ಈ ವೇಳೆ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಬದುಕು ಬರಹ ವಿಷಯದ ಕುರಿತು ಗೋಷ್ಠಿ ನಡೆಯಿತು.
ಸಾಹಿತಿ ಕವಿ ಈರಣ್ಣ ಬೆಂಗಾಲಿ ಅವರು ಉಪನ್ಯಾಸ ನೀಡಿದರು ಹಾಗೂ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಸಾಮಾಜಿಕ ಹೋರಾಟಗಳು ಹಾಗೂ ಸಾಂಸ್ಕೃತಿಕ ಕೊಡುಗೆಗಳ ಕುರಿತು ಪತ್ರಕರ್ತ ಅಣ್ಣಪ್ಪ ಮೇಟಿ ಅವರು ಉಪನ್ಯಾಸ ನೀಡಿದರು. ಬದಲಿಸಿರ್ತಕ್ಕಂಥ ಒಂದು ಅತ್ಯಂತ ಮುಖ್ಯವಾದಂಥ ಕಾಲಘಟ್ಟ ಅದು. ಅವಾಗ ಸಿದ್ದಲಿಂಗಯ್ಯನವರ ಹಾಡುಗಳನ್ನು ಕೇಳಿದ್ವಿ. ಗ್ರಾಮ್ಯ ಭಾಷೆಯಲ್ಲಿ ಹಾಡುಗಳನ್ನು ಕಟ್ಟಿ ಜನರ, ಬಡವರ, ಶೋಷಿತರ ಮನದಾಳಕ್ಕೆ ಮುಟ್ಟಿಸಕ್ಕಂಥ ಕೆಲಸ ಮಾಡಬಹುದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದು ಸಿದ್ದಲಿಂಗಯ್ಯನವರ ಹಾಡುಗಳ ಮುಖಾಂತರ. ಗ್ರಾಮ್ಯ ಭಾಷೆಯಲ್ಲಿ ಹಾಡುಗಳನ್ನು ಬರೆದಂಥದ್ದು ಸಿದ್ದಲಿಂಗಯ್ಯನವರಿಂದ ನಾವು ತಿಳ್ಕೊಂಡಿರ್ತಕ್ಕಂಥ. ಶಿಷ್ಟ ಭಾಷೆಯಲ್ಲಿ ಕೂಡ ಅತ್ಯಂತ ಪ್ರಭಾವಯುತವಾಗಿರ್ತಕ್ಕಂಥ ಪದ್ಯಗಳನ್ನು, ಹಾಡುಗಳನ್ನು ಬರಿಬಹುದು ಅಂತಕ್ಕಂಥದ್ದನ್ನು ಕೂಡ ಸಿದ್ದಲಿಂಗಯ್ಯ ಅವರು ಬಹಳ ಜನರಿಗೆ ಮುಟ್ಟುವಂಥ ಹಾಡುಗಳನ್ನು ಆ ಕಾಲಘಟ್ಟದಲ್ಲಿ ಬಂದಿರತಕ್ಕಂಥವು. ಅದನ್ನು ಪ್ರಚಾರ ಮಾಡತಕ್ಕಂಥ ಜನ್ನಿ ಅಂತಕ್ಕಂಥ ಜನಾರ್ದನ್ ಅಂತಕ್ಕಂಥ ಒಬ್ಬ ಹಾಡುಗಾರ ಮೈಸೂರು ಭಾಗದವರವರು, ಅವರು ಆದಷ್ಟು ಅದನ್ನು ಪ್ರಚಾರ ಮಾಡಿದರು. ಆ ಎಲ್ಲ ಹಾಡುಗಳನ್ನು ದಲಿತ ಸಂಘರ್ಷ ಸಮಿತಿಯ ಬೇರೆ ಬೇರೆ ಭಾಗಗಳಿಂದ ಏನು ಬರ್ತಾ ಇದೀವಲ್ಲ, ಈ ರಾಯಚೂರು ಮತ್ತು ಕೊಪ್ಪಳ ನಮ್ಮ ಭಾಗದಲ್ಲಿ ಕೆ ಕರಿಯಪ್ಪ ಮಾಸ್ಟರ್ ಆ ಹಾಡುಗಳನ್ನು ಹೆಚ್ಚು ಹಾಡಿ ಜನಮನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಸಂದರ್ಭವನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ಬಯಸ್ತೇನೆ. ಆದರೆ ಸಿದ್ದಲಿಂಗಯ್ಯ ಅವರನ್ನ ನಾವು ಯಾವ ಪ್ರತ್ಯಕ್ಷವಾಗಿ ನೋಡಿದ್ರೆ ನಮ್ಮ ಗುಣ ಸಿದ್ದಲಿಂಗಯ್ಯ ಅವರು ಬಂದರಂತಂದ್ರೆ ಅವ್ರು ಮುಟ್ಕೊಂಡು ದಕ್ಕಂತ ಎದ್ದು ಬರ್ತಾರೆ, ಸಿದ್ದಲಿಂಗಯ್ಯ ನೋಡ್ಕೊಂಡು ಅಡ್ಡಾಡ್ತಾ ಅದನ್ನು ನೋಡೇ ಇಲ್ಲ. ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಅತ್ಯಂತ ಸಿಂಪಲ್ ಆಗಿರ್ತಕ್ಕಂಥ ವ್ಯಕ್ತಿತ್ವ ಅದು. ಅದನ್ನು ನೋಡಿದ್ರೆ ಆಗ ನಮ್ಮ ಗೋಳಗಂಡಪ್ಪ ನೋಡಿದ್ರೆ ಸಿದ್ದಲಿಂಗಯ್ಯ ನೋಡ್ದಂಗೆ. ಸಿದ್ದಲಿಂಗಯ್ಯ ಮತ್ತು ಗೋಳಗಂಡಪ್ಪ ನೋಡಿದ್ರೆ ಅಣ್ಣ ತಮ್ಮರೇನೋ ಒಂದೇ ವರ್ಷದಲ್ಲಿ ಹುಟ್ಟಿದವರು. 1955ರಲ್ಲಿ ಅವ್ರು ಹುಟ್ಟಿದ್ದಾರೆ, 1955ರಲ್ಲಿ ಇವರು ಹುಟ್ಟಿದ್ದಾರೆ. ನಾನು ಅವ್ರಿಗಿಂತ ದೊಡ್ಡವ್, ನಮ್ಮ ಸಿದ್ದಲಿಂಗಯ್ಯಕ್ಕಿಂತ 2-3 ವರ್ಷ. ಆದರೆ ಸಿದ್ದಲಿಂಗಯ್ಯನ ಹೆಸರು ಎಷ್ಟು ಪ್ರಚಾರ ಇತ್ತು ರಾಜ್ಯ ಮಟ್ಟದಲ್ಲಿ ಅಂತಂದರೆ, ಎಲ್ಲವನ್ನ ಮೀರಿರ್ತಕ್ಕಂಥ ಮಟ್ಟದಲ್ಲಿ ಅವರ ವ್ಯಕ್ತಿತ್ವದ ಪ್ರಚಾರ ಇಡೀ ರಾಜ್ಯದಲ್ಲಿ ನಡೆಯತಕ್ಕಂಥ ಕಾಲಘಟ್ಟ ಅದು. ಅದಾದ ಮೇಲೆ ಅನೇಕ ಇಲ್ಲಿಯ ಕಾರ್ಯಕ್ರಮಗಳಿಗೆ, ಹೋರಾಟಗಳಿಗೆ ಸಿದ್ದಲಿಂಗಯ್ಯ ಅವರನ್ನು ಕರೆಸಿದರು. ಅವರ ಹಾಡುಗಳನ್ನು ಬೇರೆ ಬೇರೆ ತಾಲೂಕಿನ ಭಾಗಗಳಲ್ಲಿ ಅವರ ಹಾಡುಗಳನ್ನು ನಾವು ಪ್ರಚಾರ ಮಾಡ್ತಿದ್ವಿ. ನಾನು ಕೆಲವೊಂದು ಹಾಡುಗಳನ್ನು ಕೇಳ್ತಾ ಇದ್ದೆ. ಇಲ್ಲಿ ಅವರ ಬದುಕು ಬರಹದ ಬಗ್ಗೆ, ಅವರ ಇದ್ರ ಬಗ್ಗೆ ಮಾತಾಡ್ತಕ್ಕಂಥ ಹುಡುಗರಿಂದ ಅದಕ್ಕೆಲ್ಲ ನಾನು ಕೈ ಹಾಕೋದಿಲ್ಲ. ಒಂದೆರಡು ಅವರ ಹಾಡುಗಳನ್ನು ತಮ್ಮ ಮುಂದೆ ನೆನೆಸಿಕೊಂಡು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ SC/ST ನೌಕರರ ಸಮನ್ವಯ ಸಮಿತಿ ಅಧ್ಯಕ್ಷ ಜಿಂದಪ್ಪ, ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ತಾಯ್ರಾಜ್ ಮರ್ಚಟಾಳ್, ಸೌಹಾರ್ದ ಕರ್ನಾಟಕ ವೇದಿಕೆ ಅಧ್ಯಕ್ಷ KG ವೀರೇಶ್, ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಮಹಂತೇಶ್ ಬಿರಾದರ್, ವಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ವಸ್ಮನಿ, ರಾಘವೇಂದ್ರ ಸೇರಿದಂತೆ ಅನೇಕ ಹಿರಿಯ ಸಾಹಿತಿಗಳು ಭಾಗವಹಿಸಿದ್ದರು. ಈಗ ಜಾಹೀರಾತುಗಳು. ಬಂದಾಯಿತು ಮನ ಮೆಚ್ಚಾಯಿತು ಚೆನ್ನೈ ಶಾಪಿಂಗ್ ಮಾಲ್. ಟ್ರೆಡಿಷನ್ಗೆ ಲೇಟೆಸ್ಟ್ ಫ್ಯಾಷನ್ಗೆ ಚೆನ್ನೈ ಶಾಪಿಂಗ್ ಮಾಲ್. ಯಾವ ಟ್ರೆಂಡು ಬೇಕು ಆ ಟ್ರೆಂಡು, ಮದುವೆ ಶಾಪಿಂಗ್ಗೆ ನಂಬರ್ 1 ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ಚೆನ್ನೈ ಶಾಪಿಂಗ್ ಮಾಲ್. ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತ್ರಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ನಗರದಲ್ಲಿ ಪಾದಚಾರಿ ರಸ್ತೆ ಅತಿಕ್ರಮಿಸಿಕೊಂಡಿರುವುದನ್ನು ತಿಂಗಳಾಂತ್ಯದೊಳಗೆ ತೆರವುಗೊಳಿಸಬೇಕು. ಜೊತೆಗೆ ರಸ್ತೆ ಒತ್ತುವರಿ ವಾರದೊಳಗೆ ತೆರವಾಗಬೇಕು ಎಂದು
ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ ಸೂಚಿಸಿದರು. ಶನಿವಾರ ಸಂಜೆ ನಗರದ ತೀನ್ ಕಂದಿಲ್ ಮಹಾವೀರ ವೃತ್ತ ಸ್ಟೇಷನ್ ರಸ್ತೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ವೀಕ್ಷಣೆ ನಡೆಸಿದರು. ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚುತ್ತಿದ್ದು ಅಪಘಾತಗಳು ನಡೆಯಲು ಕಾರಣವಾಗುತ್ತಿವೆ. ವ್ಯಾಪಾರ ವಹಿವಾಟು ಮಾಡಿಕೊಳ್ಳಿ, ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸಹಕರಿಸಲು ಮನವಿ ಮಾಡಿದರು. ಯುಗಾದಿ ಮತ್ತು ರಂಜಾನ್ ಹಬ್ಬಗಳ ಆಚರಣೆ ನಂತರ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತದೆ. ರಸ್ತೆಗೆ ಅಡ್ಡಲಾಗಿ ಪಾದಚಾರಿಗಳು ರಸ್ತೆಯಲ್ಲಿ ಇರುವ ಅಂಗಡಿಗಳನ್ನು ತೆಗೆದು ಸಹಕಾರ ನೀಡಬೇಕೆಂದರು. ರಸ್ತೆಗಳಲ್ಲಿ ವಾಹನ ನಿಲುಗಡೆ ತಡೆದು ಸಂಚಾರಕ್ಕೆ ಅಡ್ಡಿಯಾಗದಂತೆ ಆಯಾ ಪೊಲೀಸ್ ಠಾಣೆಗಳು ಗಮನ ಹರಿಸಬೇಕು. ಹಬ್ಬಗಳ ಹಿನ್ನೆಲೆಯಲ್ಲಿ ಜನ ವಾಹನ ದಟ್ಟಣೆ ಹೆಚ್ಚಾಗಲಿದ್ದು ಸುಗಮ ಸಂಚಾರಕ್ಕೆ ವ್ಯಾಪಾರಸ್ಥರು ಸಹಕರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಸೂಚಿಸಿದರು. ನಗರದ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿ ತೆರವುಗೊಳಿಸುವ ಸ್ಥಳಗಳನ್ನು ಗುರುತಿಸಲಾಯಿತು. ಪಾಲಿಕೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಇದ್ದರು. ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಅವರ 94ನೇ ಹುತಾತ್ಮ ದಿನದ ಅಂಗವಾಗಿ ಶ್ರಮದಾನ ಕಾರ್ಯಕ್ರಮ ನಗರದ ಮಾವಿನಕೆರೆ ಗಾರ್ಡನ್ನಲ್ಲಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಸಂಘಟನೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ 15ಕ್ಕೂ AIDYO ಕಾರ್ಯಕರ್ತರು ಹಾಗೂ ಯುವಜನರು ಮಾವಿನಕೆರೆಯ ಮೇಲೆ ನೆಡಲಾದ ಗಿಡಗಳ ಸುತ್ತ ಬೆಳೆದ ಕಸವನ್ನು ಕೀಳುವುದು, ಗಿಡಗಳ ರೆಂಬೆಕೊಂಬೆಗಳನ್ನು ಕತ್ತರಿಸಿ ಒಪ್ಪಿ ಓರಣ ಮಾಡಿದರು. ಗಿಡಗಳ ಸುತ್ತ ತಗ್ಗು ತೆಗೆದು ನೀರು ಹಾಕಿದರು. ಈ ಸಂದರ್ಭದಲ್ಲಿ ಹುತಾತ್ಮರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮದಲ್ಲಿ AIDYO ರಾಜ್ಯಾಧ್ಯಕ್ಷ ಶರಣಪ್ಪ ಉದ್ಬಾಳ್ ಅವರು ಮಾತನಾಡಿ, ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ರಾಜ್ಯರಹಿತ ಪಂಥದ ಅಗ್ರಗಣ್ಯ ನಾಯಕರಾದ ಭಗತ್ ಸಿಂಗ್ ಅವರು ಸಶಸ್ತ್ರ ಬಲದ ಮೂಲಕ ಹೋರಾಡಿ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಬೇಕು ಎಂದು ಕನಸು ಕಂಡಿದ್ದರು. ಈ ಪಂಥದಲ್ಲಿ ಭಗತ್ ಸಿಂಗ್ ಅವರ ಪಾತ್ರ ಪ್ರಮುಖವಾಗಿತ್ತು. ಭಗತ್ ಸಿಂಗ್ ಅವರ ಕನಸು ಕೇವಲ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸುವುದು ಮಾತ್ರವಲ್ಲದೆ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ದೇಶದ ಅಧಿಕಾರ ಯಾರ ಕೈಗೆ ಹೋಗಬೇಕೆಂಬ ಸ್ಪಷ್ಟ ಪರಿಕಲ್ಪನೆ ಇತ್ತು. ಯಾವ ಕ್ರಾಂತಿಯು ಜನತೆಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಮಾನವನಿಂದ ಮಾನವನ ಶೋಷಣೆಯನ್ನು ಅಸಾಧ್ಯಗೊಳಿಸುತ್ತದೆಯೋ ಅಂತಹ ಕ್ರಾಂತಿಯ ಸಂದೇಶವನ್ನು ಯುವಜನರು ದೇಶದ ಮೂಲೆ ಮೂಲೆಗೂ ಒಯ್ಯಬೇಕು, ಕೋಟ್ಯಾಂತರ ಮರ್ದಿತ ಜನತೆಗೆ ತಲುಪಿಸಬೇಕು ಎಂಬುದು ಭಗತ್ ಸಿಂಗ್ ಅವರ ಕನಸಾಗಿತ್ತು ಎಂದರು. ಸಮಾಜದಲ್ಲಿ ಮೌಲ್ಯಗಳು ಕುಸಿಯುತ್ತಿವೆ. ಮಕ್ಕಳು, ವಿದ್ಯಾರ್ಥಿಗಳು, ಯುವಜನರು ಮೊಬೈಲ್ ವ್ಯಸನಿಗಳಾಗುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿವೆ. ಯುವಜನರಲ್ಲಿ ಆದರ್ಶಗಳ ಕೊರತೆ ಇದೆ. ಹಾಗಾಗಿ ನಮ್ಮ ಸಂಘಟನೆ ಯುವಜನರಲ್ಲಿ ಉನ್ನತ ನೀತಿ, ಸಂಸ್ಕೃತಿ, ಆದರ್ಶಗಳು ಬೆಳೆಸುವ ನಿಟ್ಟಿನಲ್ಲಿ ಇಂತಹ ಶ್ರಮದಾನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಪ್ರಾಸ್ತಾವಿಕವಾಗಿ AIDYO ಜಿಲ್ಲಾ ಅಧ್ಯಕ್ಷರಾದ ಚೆನ್ನಬಸವ ಜಾನೇಕಲ್ ಅವರು ಮಾತನಾಡಿ, ಅಂತಲ್ಲ, ಇದೊಂದು ಸಂಪ್ರದಾಯದ ಕಾರ್ಯಕ್ರಮ ಅಲ್ಲ. ನಾವು ನಮ್ಮ ಸಂಘಟನೆಯಿಂದ ಭಾವಿಸೋದೇನೆಂದ್ರೆ, ನಮ್ಮ ಸಮಾಜದಲ್ಲಿ ಹುಟ್ಟು ಸಾವು ಸಹಜ. ಅದೆಷ್ಟೋ ಜನ ಹುಡ್ತೀವಿ, ಸತ್ತು ಹೋಗ್ತೀವಿ. ನಮ್ಮ ತಾತ ಮುತ್ತಾತನೂ ಕೂಡ ತೀರ್ಕೊಂಡಿದ್ದಾರೆ. ಅವ್ರ ಹೆಸರು ಕೇಳಿದಾಗ ಅವ್ರದ್ದು ತಿಥಿ ಅಂತ ಬಂದಾಗ ನಾವು ಏನೋ ಎಲ್ಲರೂ ಬಂಧುಗಳು ಸೇರ್ತೀವಿ, ಒಂದು ಸಿಹಿ ಮಾಡಿಕೊಂಡು ಊಟ ಮಾಡ್ತೀವಿ, ಇದು ಮಾಡ್ತೀವಿ. ಆದರೆ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳು ಅವ್ರು ಹುಟ್ಟಿದ್ದು ಮತ್ತು ತೀರ್ಕೊಂಡ ದಿನಕ್ಕೆ ಅವ್ರ ಹೆಸರು ಕೇಳಿದ್ರೆ ಗೊತ್ತಿಲ್ಲದೆ ನಮ್ಗೆ ರೆಸ್ಪೆಕ್ಟ್ ಬರುತ್ತೆ. ಭಗತ್ ಸಿಂಗ್ ನಮ್ಮ ಜಾತಿಯವರಲ್ಲ, ನಮ್ಮ ಧರ್ಮದವರಲ್ಲ, ನಮ್ಮ ಭಾಷೆದವರಲ್ಲ. ಆದರೆ ಅವ್ರ ಹೆಸರು ಕೇಳಿ ಈಗ ಗಲ್ಲಿಗಕ್ಕೆ 96 ವರ್ಷ ಆದರೂ ಕೂಡ ಅವ್ರ ಹೆಸರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲದೇ ಅವ್ರ ಬಗ್ಗೆ ರೆಸ್ಪೆಕ್ಟ್ ಬರುತ್ತೆ. ಯಾರು ಸಮಾಜಕ್ಕೋಸ್ಕರ ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ ಅಂಥವ್ರ ಹೆಸರು ಕೇಳಿದ್ರೆ ನಮ್ಗೆ ಗೌರವ ಬರುತ್ತೆ. ಗೌತಮ ಬುದ್ಧ ಸತ್ತ 2500 ವರ್ಷ ಆತನ ಹೆಸರು ಕೇಳಿದ್ರೆ ಗೌರವ ಬರುತ್ತೆ. ಇತಿಹಾಸದಲ್ಲಿ ಯಾರು ಮಹಾನ್ ವ್ಯಕ್ತಿಗಳಾಗಿದ್ದಾರೆ, ಅದು ವಿವೇಕಾನಂದ ಇರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಬಾಲಗಂಗಾಧರ ತಿಲಕ್ ಇರ್ಬೋದು, ನಮ್ಮ ರಾಯಚೂರಿನ ಪಂಡಿತ್ ತಾರನಾಥ್ ಇರ್ಬೋದು. ಇವ್ರ ಹೆಸರು ಕೇಳಿದ್ರೆ ನಮ್ಗೆ ರೆಸ್ಪೆಕ್ಟ್ ಬರುತ್ತೆ. ಯಾಕಂದ್ರೆ ತಮಗೋಸ್ಕರ ಬರುತ್ತೆ. ಇವತ್ತಿಂತ ಮಹಾನ್ ವ್ಯಕ್ತಿಗಳು ನಾವು ಹೆಚ್ಚು ಯಾಕೆ ನೈಬೇಕಂತಂದ್ರೆ ನಾವು ಭಾವಿಸೋದೇ ನಮಗೆ. ನೀವೆಲ್ಲ ಗಮನಿಸ್ತಿದ್ದೀರಿ, ಸಮಾಜದ ಒಂದು ಆತಂಕದಲ್ಲಿದ್ದೀವಿ ನಾವೆಲ್ಲ. ಅಂದ್ರೆ ಮೌಲ್ಯಗಳು, ನೈತಿಕತೆ ಇವತ್ತು ಕುಸಿದು ಹೋಗ್ತದೆ. ಇವತ್ತು ಅಪರಾಧಗಳು ಹೆಚ್ಚಾಗ್ತದೆ. ನಮ್ಮ ಗಾಂಧೀಜಿ ಹೇಳಿದ್ರು, ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬರೋದು ಯಾವಾಗಂದ್ರೆ ನಮ್ಮ ಮಧ್ಯರಾತ್ರಿ ನಮ್ಮ ಹೆಣ್ಮಕ್ಳು ನಿರ್ಭಯವಾಗಿ ತಿರುಗಾಡಿದ್ರೆ ಅದು ನಿಜವಾದ ಸ್ವಾತಂತ್ರ್ಯ ಅಂದ್ರೆ. ಆದರೆ ಇವತ್ತು ಮಧ್ಯರಾತ್ರಿ ಮಧ್ಯಾಹ್ನ ಕೂಡ ನಮ್ಮ ಅಕ್ಕ ತಂಗಿಯರು, ತಾಯಿ ಅವರು ಇನ್ನಾರು ಶಾಲಾ ಕಾಲೇಜು ಹೊಲಗಳಿಗೆ ಹೋಗಿ ಸುರಕ್ಷಿತವಾಗಿ ಬರ್ತಕ್ಕಂಥ ವಾತಾವರಣ. ಅಪರಾಧಗಳು ಅಷ್ಟು ಹೆಚ್ಚಾಗ್ತದೆ, ಸಣ್ಣವರಿಂದ ಹಿಡಿದು ದೊಡ್ಡವ್ರ ಮೇಲೆ. ಇತ್ತೀಚೆಗೆ ಸಿಂಧನೂರಿನಲ್ಲೇ ಆಡಗಲೇ ಬೆಳಗ್ಗೆ ಕಾಲೇಜಿಗೆ ಹೋಗ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಸಾಯಿ. ಇನ್ನೊಂದು ಕಡೆ ಒರಿಸ್ಸಾದಲ್ಲಿ ಆನ್ಲೈನ್ ಗೇಮ್ ಆಡಬೇಡ ಅಂತ ತಂದೆ ತಾಯಿ ಬುದ್ಧಿ ಹೇಳಿದಾಗ ತಂದೆ ತಾಯಿನ ಮತ್ತು ಅಕ್ಕನ 3 ಜನ ಒಬ್ಬ ಸಾಯಿಸ್ತಾರೆ. ಈ ಬೆಳಗಾಮದಲ್ಲಿ ರೀಸೆಂಟ್ಲಿ 21 ವರ್ಷ ಹುಡುಗ ಒಬ್ಬ ಹುಡುಗಿನ ಇಷ್ಟಪಟ್ಟನಂತ, ಅದು ಬೇಡಪ್ಪ ನೀವು ಸ್ವತಂತ್ರ ಓದಿ ನಿಮ್ಮ ಕಾಲ ಮೇಲೆ ನಿಂತು ಬುದ್ಧಿವಾದ ಹೇಳಿದಕ್ಕೆ ಆ ಹುಡುಗಿನ ಸಾಯಿಸಿದೆ. ಅಂದರೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ, ಯಾಕೆ ಹಿಂಗಾಗ್ತಿದೆ, ಇದು ನಾವೆಲ್ಲ ಯೋಚನೆ ಮಾಡಬೇಕಲ್ಲ. ಇವತ್ತು ವಯೋಸಹಜವಾಗಿ ಬರ್ತಕ್ಕಂಥ ಭಾವನೆಗಳಿಗೆ, ಫೀಲಿಂಗ್ಸ್ಗಳಿಗೆ ಸರಿಯಾದ ತಿಳುವಳಿಕೆ, ಶಿಕ್ಷಣ ಎಲ್ಲಿ ಹೋಗ್ತದೆ. ನಮ್ಮ ಎಜುಕೇಷನ್ ಏನಾಗಿದೆ ಅಂದರೆ ವಿವೇಕಾನಂದ ಹೇಳ್ತಾರೆ, ಅಂದರೆ
ಮನುಷ್ಯನಲ್ಲಿ ವ್ಯಕ್ತಿತ್ವ ಮತ್ತು ಚಾರಿತ್ರ್ಯ ಇರ್ತಕ್ಕಂಥ ಶಿಕ್ಷಣ ಅಂತಾರೆ, ಅಂಥ ಶಿಕ್ಷಣ ಸಿಗ್ತಾ ಇದೆ. ಇವತ್ತು ಆದರ್ಶಗಳ ಪರಿಚಯ ನಾವು ದೊಡ್ಡದಾಗಿ ನೋಡ್ತೀವಿ, ಮೌಲ್ಯಗಳಿಲ್ಲ. ಅಂದರೆ ಹಿರಿಯರ ಬಗ್ಗೆ ರೆಸ್ಪೆಕ್ಟ್ ಕಡಿಮೆ ಆಗ್ತದೆ. ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿನ ಎಲ್ಲೋ ವೃದ್ಧಾಶ್ರಮಕ್ಕೆ ಬಿಡೋದು, ತಾವು ಅತಿ ತಮ್ಮದು ಕುಟುಂಬ ಅನ್ನೋ ಒಂದು ಸ್ವಾರ್ಥ ಹೆಚ್ಚಾಗ್ತದೆ. ಇದಕ್ಕೆ ಕಾರಣ ಏನಂದ್ರೆ ಇವತ್ತು ಆದರ್ಶಗಳ ಕೊರತೆ. ಅಲ್ಲಿ ನಾವು ನಮ್ಮ ಸಂಘಟನೆಯಿಂದ ಈ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಒಂದು ಹುತಾತ್ಮ ದಿನಾಚರಣೆ ಆಚರಿಸೋದಂದ್ರೆ ಏನಂದರೆ ಕೇವಲ ಒಂದು ಆಚರಣೆ ಅಲ್ಲ, ಅವ್ರಿಗೆ ಏನು ಕನಸು ಕಟ್ಟಿದ್ರು, ಅವ್ರು ಏನು ಗೋಸ್ಕರ ತಮ್ಮ ಜೀವನ ಮುಡಿಪಾಗಿದ್ರು. ಭಗತ್ ಸಿಂಗ್ ಸ್ಪಷ್ಟವಾಗಿ ಒಂದು ಅವ್ರಿಗೆ ಪರಿಕಲ್ಪನೆ ಇತ್ತು. 23 ವಯಸ್ಸು ಅವ್ರು ತೀರ್ಕೊಂಡಾಗ ಅವರಿಗೆ ಶಾಲೆಯಲ್ಲಿ ಕೂಡ ಪ್ರತಿಭಾವಂತ ವಿದ್ಯಾರ್ಥಿ ಆತ ಇನ್ನೇನು ಗಲ್ಲಿಗೆ ಹೋಗ್ಬೇಕಾದಾಗ ಕೂಡ ಒಂದು ಪುಸ್ತಕ ಓದ್ತದ್ದು. ಅಂದ್ರೆ ಜ್ಞಾನದ ಬಗ್ಗೆ ಎಷ್ಟು ಹಸಿವಿತ್ತು ಆತನಿಗೆ. ಜೇಲರ್ ಬಂದು ಕರೆದಾಗ ನೀವು ಸಮಯ ಆಯ್ತು ಬಾರಪ್ಪ ಗಲ್ಲಿಗೆ ಹಾಕ್ಬೇಕಂದ್ರೆ ಒಂದು 5 ನಿಮಿಷ ಕಡೆ ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಹೋರಾಟಗಾರರ ಜೊತೆಗೆ ಸಂವಾದದಲ್ಲಿ ಇದನ್ನು ಅಂತೇಳಿ ಅವ್ರು ಹೇಳ್ತಾರೆ. ಅಂದರೆ ಇನ್ನೊಬ್ಬ ಮಹಾನ್ ಹೋರಾಟಗಾರರ ಜೀವನ ಚರಿತ್ರೆ ಓದ್ತಿರ್ತಾರೆ. ಇನ್ನೇನು 5 ನಿಮಿಷ. ಈ ಸಂದರ್ಭದಲ್ಲಿ ಎಐಡಿವೈಒ ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್, ಸದಸ್ಯರಾದ ಸಂದೀಪ್, ಶ್ರೀಕಾಂತ್, ಕಾರ್ತಿಕ್, ಪ್ರಸಾದ್, ಅಪ್ಪಣ್ಣ, ಶ್ರೀನಿವಾಸ್, ಮಾರೆಪ್ಪ, ರಾಮು, ನರಸಿಂಹ, ವೆಂಕಟಸ್ವಾಮಿ, ವಾಯು ವಿಹಾರಕ್ಕೆ ಬಂದಿದ್ದ ಹಿರಿಯ ನಾಗರಿಕರು ಹಾಗೂ ಯುವ ಜನರು ಸೇರಿದ್ದರು. ರೈಲುಗಾಡಿ ಹತ್ತಲು ಹೋದಾಗ ಆಯಾತ ಬಿದ್ದು ಯುವಕನೋರ್ವನ 2 ಕಾಲುಗಳು ನುಜ್ಜುಗುಜ್ಜಾದ ಘಟನೆ ನಗರದ ರೈಲ್ವೆ ನಿಲ್ದಾಣದಲ್ಲಿ ಭಾನುವಾರ ರಾತ್ರಿ 12:40 ಸುಮಾರಿಗೆ ಜರುಗಿದೆ. ನಗರದ ಬಿಆರ್ಬಿ ಚೌಕ್ ಬಳಿಯ ನಿವಾಸಿ ವಿಜಯಕುಮಾರ್ ತಂದೆ ವೆಂಕಟೇಶ್ ಎಂಬ ಯುವಕನ 2 ಕಾಲುಗಳು ನುಜ್ಜುಗುಜ್ಜಾಗಿವೆ. ಕೆಲಸಕ್ಕಾಗಿ ಬೆಂಗಳೂರಿಗೆ ತೆರಳುವ ವೇಳೆ ರಾತ್ರಿ ರೈಲ್ವೆ ನಿಲ್ದಾಣದಲ್ಲಿ ಗಾಡಿ ಹತ್ತುವ ವೇಳೆ ಅವಘಡ ಸಂಭವಿಸಿದೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 108 ಆಂಬ್ಯುಲೆನ್ಸ್ ವೈದ್ಯರುಗಳಾದ ಭೀಮಪ್ಪ ಪ್ರಥಮ ಚಿಕಿತ್ಸೆ ನೀಡಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಗುರುರಾಜ್ ಅವರು ಚಿಕಿತ್ಸೆ ನೀಡಲು ನೆರವಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾಧ್ಯಕ್ಷ ಪೀಠಕ್ಕೆ ಅಗೌರವ, 18 ಬಿಜೆಪಿ ಶಾಸಕರ ಅಮಾನತಿಗೆ ಸಮರ್ಥನೆ, ಹನಿ ಟ್ರ್ಯಾಪ್ ತನಿಖೆಗೆ ಸರ್ಕಾರ ಸಿದ್ಧ, ಎನ್ಎಸ್ ಬೋಸರಾಜು. ಎಪಿಎಂಸಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ, ದುಶ್ಚಟಗಳಿಂದ ದೂರವಾಗಲು ಕ್ರೀಡೆಗಳು ಸಹಕಾರಿ, ಡಾಕ್ಟರ್ ಶಿವರಾಜ್ ಪಾಟೀಲ್. ಕವಿ ಸಿದ್ದಲಿಂಗಯ್ಯ ಬದುಕು ಬರಹ ಕುರಿತು ವಿಚಾರ ಸಂಕಿರಣ, ಸಿದ್ದಲಿಂಗಯ್ಯ ಸಾಹಿತ್ಯದಲ್ಲಿ ಕೊಡುಗೆ, ಜಿಲ್ಲೆ ಪಾತ್ರ ಮಹತ್ವದ್ದು, ಬಾಬು ಭಂಡಾರಿಗಲ್. ನಗರದ ವಿವಿಧ ರಸ್ತೆಗಳಲ್ಲಿ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ, ಎಸ್ಪಿ ಪುಟ್ಟಮಾದಯ್ಯ ಭೇಟಿ, ಪಾದಚಾರಿ ಒತ್ತುವರಿ ತೆರವುಗೊಳಿಸಲು ವಾರದ ಗಡುವು. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಹುತಾತ್ಮ ದಿನದ ಅಂಗವಾಗಿ ಶ್ರಮದಾನ. ರೈಲು ಹತ್ತಲು ಹೋಗಿ ಪ್ರಯಾಣಿಕ ಕಾಲು ನುಜ್ಜಗುಜ್ಜು. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.